ನೀರಿಗೆ ಬರ, ಜೀವಜಲಕ್ಕೆ ನಿತ್ಯವೂ ಅಲೆದಾಟ. 20 ದಿನ 30 ದಿನಕ್ಕೊಮ್ಮೆ ಪೂರೈಕೆ. ಜನ ಬದುಕೋದು ಹೇಗೆ? ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳು, ಜವಾಬ್ದಾರಿ ಮರೆತ ಜನಪ್ರತಿನಿಧಿಗಳು. ನೀರಿಗಾಗಿ ಹಾಹಾಕಾರ. ನ್ಯೂಸ್ 18 ಬಿಗ್ ಕವರೇಜ್. ಸೂರ್ಯನ ಪ್ರತಾಪಕ್ಕೆ ಗದಗ ಜನ ವಿಲ ವಿಲ ಅಂತ ಹೇಳಿ ಒದ್ದಾಡಿ ಹೋಗಿದ್ದಾರೆ. ಪ್ರತಿದಿನವೂ ನೀರಿಗಾಗಿ ಜನ ಪರದಾಟವನ್ನ ಮಾಡ್ತಿದ್ದಾರೆ. ಇದು ಗದಗ ಬೆಟಗೇರಿ ಅವಳಿ ನಗರದ ಕತೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ನೀರೇ ಸಿಗ್ತಾ ಇಲ್ಲ. ನೀರಿಗಾಗಿ ಪ್ರತಿನಿತ್ಯ ಪರದಾಟವನ್ನ ಮಾಡ್ತಿದ್ದಾರೆ. ನೀರಿಗಾಗಿ ಗಲ್ಲಿ ಗಲ್ಲಿ ಸುತ್ತಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗದಗ್ನ ಹಮಾಲರ ಕಾಲೋನಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟು 396 ಮನೆಗಳಿದೆ. 1000ಕ್ಕೂ ಹೆಚ್ಚು ಜನ ವಾಸ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನೀರಿಗಾಗಿ ಪ್ರತಿಯೊಂದು ಗಲ್ಲಿ ಗಲ್ಲಿಗೂ ಅಲೆದಾಡಬೇಕಾದಂತಹ ಪರಿಸ್ಥಿತಿ ಇದೆ. ತುಂಗಾಭದ್ರಾ ನದಿಯ ನೀರು ಬರುತ್ತೆ ಅಂತ ನಲ್ಲಿ ಹಾಕ್ಸಿದ್ದಾರೆ. ಪೈಪ್ ಲೈನ್ ಮಾಡಿ 10 ವರ್ಷ ಕಳೆದ್ರೂ ನೀರು ಬಂದಿಲ್ಲ. ನೀರಿಗಾಗಿ ವರ್ಷಗಳಿಂದ ಇಲ್ಲಿನ ಜನ ಕಾಯ್ತಾನೇ ಇದ್ದಾರೆ. ಆದರೆ ಅವರ ಈ ಕಾಯುವಿಕೆ ಅಂತ್ಯ ಆಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಜನ ಪ್ರತಿ ಸಂದರ್ಭದಲ್ಲೂ ಕೂಡ ಸಂಕಷ್ಟವನ್ನ ಅನುಭವಿಸ್ತಾನೆ ಇದ್ದಾರೆ. ಇದೇ ಕಾರಣಕ್ಕಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಭಾಗದ ಜನ. ಕಾರಣ ಪೈಪ್ ಲೈನ್ ಹಾಕೋಗಿದ್ದಾರೆ, ಆದ್ರೆ ನೀರೆಲ್ಲಿ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ತುಂಗಾಭದ್ರಾ ನೀರನ್ನ ಸಪ್ಲೈ ಮಾಡಿ ಅಂತ ಕೇಳ್ತಿದ್ದಾರೆ. ಆದ್ರೆ ಕೇವಲ ಪೈಪ್ ಲೈನ್ ಅಳವಡಿಕೆ ಮಾಡಿದ್ದು ಬಿಟ್ರೆ ತುಂಗಾಭದ್ರಾ ನೀರಿನ ಸಪ್ಲೈ ಅಂತೂ ಸುದ್ದಿನೇ ಇಲ್ಲ. ನೀರಿನ ಸವಲತ್ತಿಲ್ಲ. ಎಲ್ಲರೂ ಬರ್ತಾರೆ, ಓಟ್ ಹಾಕಂತಾರ. ಒಂದು ರೋಡಿಂದಿಲ್ಲ, ಒಂದು ಗಟರಿಂದಿಲ್ಲ. ನಮಗೆಲ್ಲ ಸಮಸ್ಯೆ ಅದಾವ ರೀ ಸರ. ಮತ್ತು ಅಲ್ಲಿ ಕಸ ಬೀಳ್ತೈತಿ, ಬೇನ್ ತಪ್ಪಲು ಅಂಥ ನೀರ ನಾವು ಕುಡಿಬೇಕು. JS ಪಾಟೀಲ್ರು ಅಷ್ಟೆಲ್ಲ ಹೇಳಿದ್ದಕ್ಕೆ ಅದೊಂದು ಮಾಡಿಕೊಟ್ಟಾರೆ ನಮ್ಗೆ. ಅವ ಸೌಳು ನೀರು ಆಗಲಿ ಕುಡಿತೇವೆ ಸರ. ನಮಗಿರೋದು ಸಮಸ್ಯೆ ಏನು, ಗಟರಿಂದು, ರೋಡಿಂದು, ನೀರಿಂದು ಭಾಳ ಸಮಸ್ಯೆ ಇದಾವೆ ಸಂದ್ರೆ ಸರ. ನಾವು ದುಡ್ಕೊಂಡು ನಾವು ತಿನ್ನೋರು. ಮತ್ತು ನಮಗೆ ಇಲ್ಲಿ ಗಾಡಿದು ಇಲ್ಲಿ ಒಳಗೆ ಏನು ತೊಂದರೆ ಇದಾವೆ. ಮತ್ತು ಆಟೋಕ್ಕೆ ಬಡ್ದಾಗ ಹೋಗ್ಬೇಕು ಸರ ನಾವು. ಹ್ಞೂ, ಸೌಳು ನೀರ ಕುಡ್ತೇವೆ ಸರ. ನಮಗೆ 24 ನೀರು ಒಂದು ಹನಿ ಬಂದಿಲ್ಲ ಸರ್. ಕುಡಿಯೋಕೆ ನೀರಿಲ್ಲ. ಇಲ್ಲಿ ಬೋರ್ ನೋಡ್ರಿ, 4 ಬೋರ್ ಹಾಕ್ಯಾರ. ಇಲ್ಲಿ 500 ಮನೆ ಅದಾವು, 400 ಮನೆ ಅದಾವು. ಯಾರಿಗೆ ನೀರು ಸಾಲ್ತವ್ರಿ ಅವು? ಹಂಗಾಗಿ ಅವು ಅಲ್ಲಿ ಅವನ್ನ ತರೋದು, ಕುಡಿಯೋದು, ಇದನ್ನ ಮಾಡೋದು. ಅವು ಮೊಣಕಾಲು ಸಜ್ಜಿಗೆ ಹೋಗ್ಯಾವ್ರಿ ನೀರು ಕುಡ್ದು. ಅಂಥ ನೀರು ಬೋರಿನ ನೀರು ಅವು. ಒಳಗೆ ಇದು ಇರ್ತೈತಿ, ಅದ್ರೊಳಗೆ ಫ್ಲೋರ್ ಇರ್ತೈತಿ ರೀ. ಅದು ಹಂಗಾಗಿ ಮೊಣಕಾಲು ನೀರು ಮೊಣಕಾಲು ಬ್ಯಾನ್ ಆಗ್ಯಾವ್ರಿ, ಸಮಸ್ಯೆ ಆಗ್ಯಾವ್ರಿ ಎಲ್ಲರಿಗೆ. ಹಂಗಾಗಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂತೋಷ್ ಕೊಂಡೂರ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಕೊಂಡೂರ, ಪೈಪ್ಲೈನ್ ಹಾಕಿದ್ದೆ ಏನು, ನಾವೆಲ್ಲ ಮಾಡಿದ್ವಿ ಕೆಲಸ ಅಂತ ತೋರ್ಸಕ್ಕ, ಜನರಿಗೆ ನೀರೇ ಇಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳಿಗೆ 10 ವರ್ಷದಿಂದ ಈ ತರ ಸಮಸ್ಯೆ ಇದೆ ಅಂತ ಕಣ್ಣಿಗೆ ಕಾಣಿಸೋದಿಲ್ವಾ, ಹೇಗೆ? ಹೌದು ನವಿತಾ, ಗದಗ ನಗರದ ಹಮಾರ್ಲ ಕಾಲೋನಿಯಲ್ಲಿ ಸುಮಾರು 396 ಮನೆಗಳಿದಾವೆ. ಸುಮಾರು 1000ಕ್ಕೂ ಹೆಚ್ಚು ಜನರು ಕೂಡ ವಾಸ ಮಾಡ್ತಾ ಇದ್ವಿ. ಎಲ್ಲ ವಾಸ ಮಾಡ್ತಕ್ಕಂಥ ಜನರು ಕೂಡ ಬಡವರಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅವರು ದಿನನಿತ್ಯ ಹಮಾಲಿ ಮಾಡ್ಕೊಂಡ್ಬಂದು ಜೊತೆಗೆ ಬೇರೆಯವರ ಮನೆ ಕೆಲಸವನ್ನ ಮಾಡ್ಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಕ್ಕಂಥ ಕುಟುಂಬಗಳು ಕೂಡ ಇಲ್ಲಿರ್ತಕ್ಕಂಥದ್ದು. ಆದ್ರೆ ಅಲ್ಲಿರ್ತಕ್ಕಂಥ ಜನರಿಗೆ ಯಾವುದೇ ರೀತಿ ತುಂಗಭದ್ರಾ ನದಿಯ ನೀರು ಕೂಡ ಪೂರೈಕೆ ಆಗ್ತಾ ಇಲ್ಲ, ಸರಬರಾಜು ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಕಳೆದ 10 ವರ್ಷಗಳ ಹಿಂದೆ ಏನು ನದಿಯ ನೀರನ್ನ ಪೈಪ್ಲೈನ್ ಮೂಲಕ ಕೊಡ್ಬೇಕಂತೇಳಿ ನಳಗಳನ್ನು ಕೂಡ ಅಳವಡಿಕೆ ಮಾಡಿದ್ರು. ಆದ್ರೆ ಇದುವರೆಗೂ ಕೂಡ ಒಂದೇ ಒಂದು ಹನಿ ನೀರು ಕೂಡ ತುಂಗಭದ್ರಾ ನದಿ ನೀರು ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಆ ಒಂದು ಬಡಾವಣೆ ಜನರಿಗೆ ಏನು ಬೋರ್ವೆಲ್ ನೀರೇನಿದಾವೆ, ಕೊಳವೆ ಬಾವಿ ನೀರುಗಳೇ ಅವ್ರಿಗೆ ಈಗ ಆಸರೆ ಆಗಿದೆ. ಆದ್ರೆ ಆ ನೀರು ಕೂಡ ಸರಿಯಾಗಿ ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ. ಆ ನೀರನ್ನು ಕುಡದೆ ಅನಾರೋಗ್ಯಕ್ಕೆ ತುತ್ತಾಗ್ತಿದೀವಿ ಅಂತೇಳಿ ಆ ಗ್ರಾಮಸ್ಥರು, ಆ ಒಂದು ಬಡಾವಣೆ ಜನರು ಕೂಡ ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೊಳವೆ ಬಾವಿಯ ನೀರನ್ನು ಕುಡಿದು ಮಕ್ಕಳಿಗೆ ಆಗಿರ್ಬೋದು ಮತ್ತು ಅಲ್ಲಿ ವೃದ್ಧರಿಗೆ ಆಗಿರ್ಬೋದು ಅನೇಕ ಕಾಯಿಲೆಗಳು ಬರ್ತಾ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ಗದಗ ಬೆಟಗೇರಿಯ ನಗರಸಭೆ ಅಧಿಕಾರಿಗಳು ಯಾವುದೇ ರೀತಿ ಅವರ ಸಮಸ್ಯೆಗೆ ಸ್ಪಂದನೆ ಮಾಡಿಲ್ಲ. ಯಾಕಂದ್ರೆ ಜನಪ್ರತಿನಿಧಿಗಳು ಬರ್ತಾರೆ, ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ, ಓಟ್ ಕೇಳ್ತಾರೆ, ಹಾಕಿಸ್ಕೋತಾರೆ, ಹೋಗ್ತಾರೆ. ಆದ್ರೆ ನಮ್ಗೆ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ತುಂಗಭದ್ರಾ ನದಿ ನೀರು ಶುದ್ಧವಾದಂತ ನೀರನ್ನು ಕೊಟ್ಟರೆ ನಮ್ಮ ದೇಹಕ್ಕೂ ಕೂಡ ಅನುಕೂಲ ಆಗುತ್ತೆ, ನಮ್ಗೆ ಯಾವುದೇ ರೀತಿ ಅನಾರೋಗ್ಯಕ್ಕೂ ತುತ್ತಾಗೋದಿಲ್ಲ, ನಮ್ಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ನಗರಸಭೆ ಅಧಿಕಾರಿಗಳೇನಿದ್ದಾರೆ ಅವ್ರ ದಿವ್ಯ ನಿರ್ಲಕ್ಷ್ಯದಿಂದ ಈ ಒಂದು ಬಡಾವಣೆ ಜನರು ಸಾಕಷ್ಟು ಗೋಳಾಟವನ್ನ ಪಡ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.